ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಭೋವಿ ಸಮುದಾಯವು ಸಂಯುಕ್ತವಾಗಿ ಜನವರಿ 14ರಂದು ಸಿದ್ದರಾಮೇಶ್ವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಚಿಂತಾಮಣಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅಧ್ಯಕ್ಷತೆಯಲ್ಲಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಕುರಿತು ಪೂರ್ವಭಾವಿ ಸಭೆ ನಡೆಯಿತು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು. ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸುವ ಮೂಲಕ ಸಹಕಾರ ನೀಡಬೇಕು. ನಗರದ ಪ್ರವಾಸಿ ಮಂದಿರದಿಂದ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆರಂಭವಾಗುತ್ತದೆ. ನಗರದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ಸಾಗಿ ವೇದಿಕೆಯ ಸ್ಥಳವಾದ ತಾಲೂಕು ಪಂಚಾಯಿತಿಗೆ ಸೇರಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ತಹಸೀಲ್ದಾರ್ ಅವರು ಹೇಳಿದ್ದಾರೆ. ಎಲ್ಲ ಒಂದು ಅಧಿಕಾರಿಗಳ ಸಹಕಾರದಿಂದ ನಾವು ಒಂದು ಕೆಲಸ ಮಾಡ್ಕೊಂಡು ಬಂದಿದ್ವಿ. ಈಗ ಇದು 3ನೇ ಒಂದು ಸಭೆ. ಈ ಸಭೆಯಲ್ಲಿ ಪ್ರತಿ ವರ್ಷ ನಾವು ಯಾವ ರೀತಿ ಮಾಡ್ತಾ ಇದ್ವಿ ಅನ್ನೋದು ಎಲ್ಲ ನಾನು ಒಂದು ಸಂಕ್ಷಿಪ್ತವಾಗಿ ನಮ್ಮ ಮಾಹಿತಿ ಕೊಡ್ತೀನಿ. ಅದಾದ ನಂತರ ತಮ್ಮ ಸಲಹೆ ಸೂಚನೆಗಳು ಈ ರೀತಿ ಮಾಡ್ಬೋದು, ಈ ರೀತಿ ಮಾಡೋಕ್ಕಾಗಲ್ಲ ಅಂತ ಏನಾದರೂ ಇದ್ದರೆ ದಯವಿಟ್ಟು ತಾವು ತಿಳಿಸ್ಬೋದು. ಈಗ 10 ಜನ ಮಕ್ಕಳು, 10 ಜನ SLC ಮಕ್ಕಳು, 10 ಜನ PUC ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ. ನಂತರ ಇಲ್ಲಿಂದ ಮೆರವಣಿಗೆ ಹೊರಡುತ್ತೆ. ಮೆರವಣಿಗೆಗೆ ಸಂಬಂಧಪಟ್ಟಂಗೆ ನಾವು ಮತ್ತೆ ಮಾತಾಡ್ತೀನಿ. ಮೆರವಣಿಗೆ ನಮ್ಮ ಪೊಲೀಸ್ ಭದ್ರತೆಯೊಂದಿಗೆ ಇಲ್ಲಿಂದ ನಡೆದು ಸೇಮ್ ನಮ್ಮ ಗಜಾನನ ಸರ್ಕಲ್ವರೆಗೂ ಹೋಗಿ ಅಲ್ಲಿಂದ ಮತ್ತೆ ಸುತ್ತಾಕೊಂಡು PCR ಕಾಂಪ್ಲೆಕ್ಸು ಅಥವಾ ಚೇಳೂರು ಸರ್ಕಲ್ಗೆ ಬಂದು ಒಂದು ಚೇರ್ ಕೊಡಬೇಕು. ಮತ್ತೆ ವಾಪಸ್ ಬಂದು IB ಹತ್ರ ಮತ್ತೆ ಕ್ಲೋಸ್ ಮಾಡ್ತೀವಿ. ಪ್ರತಿ ವರ್ಷ ಮಾಡೋ ಥರನೇ ಮಾಡ್ಕೊಂಡ್ಬರ್ತೀವಿ. ಈ ಒಂದು ಮೆರವಣಿಗೆ ಕೂಡ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಬರಬೇಕು. ನೆಕ್ಸ್ಟು ಆಹ್ವಾನ ಪತ್ರಿಕೆ, ಬ್ಯಾಡ್ಜಸ್ಸು ಇದನ್ನು ಕೂಡ ನಮ್ಮ ತಾಲೂಕು ಆಡಳಿತದ ವತಿಯಿಂದ ನಾವು ಏನು ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಏನು ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ. ಇನ್ವಿಟೇಷನ್ಸು ಲಾಸ್ಟ್ ಟೈಮು ಎಷ್ಟು ಇನ್ವಿಟೇಷನ್ ಮಾಡಿಸಿದ್ರು? 500 ಇನ್ವಿಟೇಷನ್ ಬ್ಯಾಡ್ಜಸ್ಸು, 500 ಇನ್ವಿಟೇಷನ್ಸು, 500 ಬ್ಯಾಡ್ಜಸ್ಸು ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ನಮ್ಮ ಕಡೆಯಿಂದ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ವಿಡಿಯೋಗ್ರಫಿಗೂ ನಾವು ವ್ಯವಸ್ಥೆ ಮಾಡ್ತೀವಿ. ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ನಮ್ಮ ಕಡೆಯಿಂದ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ನಂತರ ಹಿಂದಿನ ದಿನ ಅಂದರೆ ಆ ದಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶಿಷ್ಟಾಚಾರದಂತೆ ದೀಪಾಲಂಕಾರ ಮಾಡಬೇಕು. ಏನು ಆ ದಿನ ನಾವು ಪ್ರತಿ ವರ್ಷ ಮಾಡ್ಕೊಂಬಂದಿದ್ವಿ ಅದೇ ರೀತಿ ಎಲ್ಲ ಸಂಬಂಧಪಟ್ಟಂಥ ಎಲ್ಲ ತಾಲೂಕು ಮಟ್ಟದ ಎಲ್ಲ ಒಂದು ಸರ್ಕಾರಿ ಕಚೇರಿಗಳಲ್ಲಿ ದೀಪಾಲಂಕಾರ ಆಗಬೇಕು. ಅದೇ ರೀತಿ ಸಿದ್ದರಾಮೇಶ್ವರ ಜಯಂತಿ ಬಗ್ಗೆ ಸಂಬಂಧಪಟ್ಟ ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕು. ಸೊ ಇಷ್ಟು ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ. ಇದನ್ನು ಬಿಟ್ಟು ಏನಾದರೂ ಇದ್ದರೆ ದಯವಿಟ್ಟು ಒಬ್ಬೊಬ್ಬರೇ ನಮ್ಮ ತಾಲೂಕು ಪಂಚಾಯಿತಿಯ ಒಂದು ಆವರಣದಲ್ಲಿ ಸಭಾಂಗಣದಲ್ಲಿ ಸುಸಜ್ಜಿತವಾಗಿದೆ. ಎಲ್ಲರೂ ಕೂಡ ಈ ರೀತಿ ಈ ಸಲ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಕೂಡ ಮಾಡ್ಬೋದು. ಯಾಕಂದರೆ ಅವಾಗ AC ಕಂಡೀಷನ್ ಇದೆ. ಸೊ ಹಾಗಾಗಿ ಚೆನ್ನಾಗಿರುತ್ತೆ. ತಾವೆಲ್ಲರೂ ಕೂಡ ಒಪ್ಕೊಂಡ್ರೆ ಅದೇ ಒಂದು ವೆನ್ಯೂನ ನಾವು ಫಿಕ್ಸ್ ಮಾಡ್ಬೋದು. 300ರಿಂದ 400ವರೆಗೂ ಸೀಟಿಂಗ್ ಕೆಪಾಸಿಟಿ ಕೂಡ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್, ಬೋವಿ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಎಂ ಗುರ್ರಪ್ಪ, ರಾಂಪುರ ಶ್ರೀನಿವಾಸ್, ವಕೀಲರಾದ ಗೋಪಿ, ಸೀನಪ್ಪ, ಶಿವಾನಂದ, ರಾಜೇಂದ್ರ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಮುದಾಯದ ಮುಖಂಡರು ಭಾಗವಹಿಸಿದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.